ನಾಳೆ ಶಿಸ್ತು ಸಮಿತಿಯ ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಜರಾಗಲಿದ್ದಾರೆ. ಸದ್ಯ ದೆಹಲಿಯಲ್ಲಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ನಾಳೆ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಶಿಸ್ತು ಸಮಿತಿಯ ಮುಂದೆ ಹಾಜರಾಗ್ತಾರಂತೆ. 10 ದಿನದಲ್ಲಿ ಶಿಸ್ತು ಸಮಿತಿ ಕೊಟ್ಟಂತಹ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಸಮಿತಿ ಈಗಾಗಲೇ ಸೂಚಿಸಿದೆ. ಈಗ ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಮುಂದೆ ನಾಳೆ ಯತ್ನಾಳ್ ಹಾಜರಾಗಲಿದ್ದಾರೆ. ಶಿಸ್ತು ಸಮಿತಿಯ ಮುಂದೆ ಏನ್ ಹೇಳ್ತಾರೆ ಶಾಸಕ ಯತ್ನಾಳ್ ಅನ್ನೋ ಕುತೂಹಲ ಇದೆ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. 10 ದಿನದ ಒಳಗಾಗಿ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತಲೂ ಕೂಡ ಸೂಚಿಸಲಾಗಿದೆ. ಇದರ ಬೆನ್ನಲ್ಲೇ ಈಗ ನಾಳೆ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗಲಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಬಿಜೆಪಿಯಲ್ಲಿ ಸಂಚಲನ. ಯತ್ನಾಳ್ ನೋಟಿಸ್ ಬೆನ್ನಲ್ಲೇ ಬಿರುಸಿನ ಚಟುವಟಿಕೆಗಳು ಕೂಡ ಆಗ್ತಾ ಇದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ರೆಬಲ್ಸ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ. ರೆಬಲ್ಸ್ ಟೀಮ್ಗೆ ಇನ್ನೂ ಕೂಡ ವರಿಷ್ಠರು ಸಮಯ ಕೊಟ್ಟಿಲ್ಲ. ರೆಬಲ್ಸ್ ಟೀಮ್ ವರಿಷ್ಠರ ಸಮಯ ಕೇಳಿದ್ದಾರೆ, ಅವರನ್ನ ಭೇಟಿಯಾಗಿ ಮಾತನಾಡಬೇಕು ಅಂತ. ಆದರೆ ಸಮಯ ಇನ್ನೂ ನಿಗದಿಯಾಗಿಲ್ಲ. ವರಿಷ್ಠರ ಕರೆಗೆ ಕಾದು ಕುಳಿತಿದ್ದಾರೆ ರೆಬಲ್ಸ್ ನಾಯಕರು. ಸಂಸತ್ ಅಧಿವೇಶನದಲ್ಲಿ ವರಿಷ್ಠರಿಗಾಗಲೇ ಬ್ಯುಸಿ ಆಗಿದ್ದಾರೆ. ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ರೆಬಲ್ಸ್ ಟೀಮ್ನಲ್ಲಿದ್ದಾರೆ. ಇವರೆಲ್ಲರೂ ಕೂಡ ವರಿಷ್ಠರನ್ನ ಭೇಟಿಯಾಗಬೇಕು ಅಂತ ಕಾದು ಕುಳಿತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಿಜೆಪಿ ರೆಬಲ್ಸ್ ಟೀಮ್ನಿಂದ ಏನ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ? ಸೊ ನಾಳೆ ಯತ್ನಾಳ್ ಅವರು ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾರಾ? ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಇದು ಬಹಳ ಎಕ್ಸ್ಪೆಕ್ಟೆಡ್ ಕೂಡ. ಯಾಕಂದ್ರೆ ಇಷ್ಟೆಲ್ಲ ಆದ್ಮೇಲೆ ಒಂದು ಶೋಕಾಸ್ ನೋಟಿಸ್ ಬರುತ್ತೆ. ಶೋಕಾಸ್ ನೋಟಿಸ್ಗೆ ಉತ್ತರಿಸಲೇಬೇಕಾದಂತ ಸ್ಥಿತಿ ಕೂಡ ಇರುತ್ತೆ ಯಾರೇ ಒಬ್ಬ ಆಯ್ಕೆ ಆಗಿರುವಂತ ಶಾಸಕ. ಯಾಕಂದ್ರೆ ಶಾಸಕರು ಅಥವಾ ಸಂಸದರಿಗೆ ಇಲ್ಲಿನ ಸೆಂಟ್ರಲ್ ಕಮಿಟಿ ಮಾತ್ರ ಶೋಕಾಸ್ ನೋಟಿಸ್ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಂತೆ ನಾಳೆ ಅವರು 11ರಿಂದ 11:30 ಹೊತ್ತಿಗೆ ಓಂ ಪಾಠಕ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರಿಂದ ಕರೆ ಬಂದಿತ್ತು, ನಾವು ಭೇಟಿ ಆಗ್ತಾ ಇದ್ದೇನೆ ಅನ್ನುವಂತ ಮಾಹಿತಿಯನ್ನ ರಮೇಶ್ ಜಾರಕಿಹೊಳಿ ಅವರ ಮುಖಾಂತರ ಯತ್ನಾಳ್ ಅವ್ರು ಕೊಡ್ಸಿದ್ದಾರೆ. ಯಾಕಂದ್ರೆ ಇವತ್ತಿನ ಇಡೀ ಮೀಟಿಂಗ್ ಏನಾಯ್ತು ಅನ್ನುವಂಥದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಬ್ರೀಫ್ ಮಾಡಿದ್ರು. ಅದಾದ ನಂತರ ಅವರು ಬೇರೆ ಕಡೆ ಇನ್ನೊಮ್ಮೆ ಹೋಗ್ತೇವೆ, ಇವತ್ತು ಸಂಜೆ ಒಳಗೆ ನಾವು ಇವರನ್ನ ಜಗದಂಬಿಕಾ ಪಾಲ್ ಅವ್ರನ್ನ ಭೇಟಿ ಆಗ್ತೇವೆ, ಈ 2 ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಬ್ರೀಫಿಂಗ್ ಅಲ್ಲಿ ಇತ್ತು. ಅದರಂತೆ ನಾವು ನಮಗೆ ನೋಟಿಸ್ ಬಂದಿದೆ ಯತ್ನಾಳ್ ಅವರಿಗೆ, ಅವರು ನಾಳೆ ಮಧ್ಯಾಹ್ನ ಒಬ್ಬರೇ ಹೋಗ್ತಾರೆ. ನಾಳೆ 11 ಗಂಟೆಯಿಂದ 11:30 ಒಳಗೆ ಅವರೊಬ್ಬರೇ ಹೋಗ್ತಾರೆ. ನೋಟಿಸ್ಗೆ ಉತ್ತರವನ್ನ ಕೊಟ್ಟು ಬರ್ತಾರೆ ಅನ್ನುವಂತ ಮಾಹಿತಿಯನ್ನ ರಮೇಶ್ ಜಾರಕಿಹೊಳಿ ಅವರು ನೀಡಿದ್ರು. ಅದರ ಜೊತೆಗೆ ನಿನ್ನೆ ಕೂಡ ಯತ್ನಾಳ್ ಅವರು ಮಾತನಾಡ್ತಾ ಮಾಧ್ಯಮಗಳ ಮುಂದೆ ಹೇಳಿದ್ರು, ಅವ್ರು ನೋಟಿಸ್ ಕೊಟ್ಟ ಮರು ಗಳಿಗೆಯಲ್ಲೇ ನಾನು ಉತ್ತರ ಕೊಡಬಲ್ಲೆ, ಕಾರಣ ಇಷ್ಟೇ, ನಾನು ಆಲ್ರೆಡಿ ಉತ್ತರವನ್ನ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದೇನೆ ಅನ್ನುವಂತ ಸ್ಪಷ್ಟ ಮಾತುಗಳನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ಅದರಂತೆ ಈ ನಾಳೆ ಅವರು ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ. ನಂತರದ ಬೆಳವಣಿಗೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಅವರು ಎಲ್ಲರೂ ಕೂಡ ಇಲ್ಲಿನ ನಾಯಕರು ರಮೇಶ್ ಜಾರಕಿಹೊಳಿ ಅವರು ಹೇಳುವ ಪ್ರಕಾರ ಎಲ್ಲಾ ನಾಯಕರ ಅಂದ್ರೆ ನಾವು ಕೇಳಿದ್ದೇವೆ, ಎಕ್ಸೆಪ್ಟ್ ಮೋದಿ ಅವರನ್ನ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೆ ಕೇಳಿದ್ದೇವೆ, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅನ್ನುವಂಥದ್ದು. ಒಂದೊಮ್ಮೆ ಈಗ ಕೊಡದೆ ಹೋದ್ರೆ ಮತ್ತೆ ಬಂದಾದರೂ ದೂರು ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ವಿಜಯೇಂದ್ರ ಅವರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು ರಮೇಶ್ ಜಾರಕಿಹೊಳಿ ಅವರು. ಮೊದಲು ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಲ್ಲ, ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅವರು ಕೂಡ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ SC ST ಶಾಸಕರು, ಮಾಜಿ ಶಾಸಕರಿಗೆ ಇವ್ರಿಗೆಲ್ಲ ಧಮಕಿ ಹಾಕಿ ಕರೆಸ್ಕೊಂಡು ಅವರ ಸಭೆ ಮಾಡಿಸ್ತಾ ಇದ್ದಾರೆ ಅನ್ನುವಂತ ದೊಡ್ಡ ಆರೋಪವನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.